ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ವಿನಯ್ ಬಾಮೈದ ಸುಶಾಂತ್ಗೆ ನೋಟಿಸ್ ಕೊಡಲು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಅವರ ಬಾಮೈದ ಸುಶಾಂತ್ಗೆ ನೋಟಿಸ್ ಕೊಡೋಕೆ ಈಗ ಸಿದ್ಧತೆಗಳ ಆರಂಭ ಆಗಿದೆ. ಆತ್ಮಹತ್ಯೆಗೂ ಮುನ್ನ ಸುಶಾಂತ್ಗೆ ವಿನಯ್ ಮೆಸೇಜ್ ಅನ್ನು ಕಳಿಸಿದ್ರು. ಸುಶಾಂತ್ಗೆ ಮೊದಲು ಗೊತ್ತಾಗಿತ್ತು ಆತ್ಮಹತ್ಯೆಯ ವಿಷಯ. ನೋಟಿಸ್ ಕೊಟ್ಟು ಹೇಳಿಕೆಯನ್ನು ದಾಖಲಿಸಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ಈಗ ವಿನಯ್ ಸೋಮಯ್ಯ ಬಿಜೆಪಿಯ ಕಾರ್ಯಕರ್ತ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಈಗ ಅವರ ಬಾಮೈದ ಸುಶಾಂತ್ಗೂ ಕೂಡ ನೋಟಿಸ್ ಕೊಡ್ಲಿಕ್ಕೆ ಎಲ್ಲ ತಯಾರಿಗಳು ಆಗ್ತಾ ಇದೆ ಅನ್ನೋದು. ಹಾಗಾದ್ರೆ ಇದರಲ್ಲಿ ಸುಶಾಂತ್ನ ಪ್ರಮುಖ ವಿಚಾರಣೆ ಮಾಡೋ ಅಂತ ಸಾಧ್ಯತೆ ಇದೆಯಾ, ಹೇಗೆ ಪ್ರಜ್ವಲ್? ಮಧುಸೂದನ್, ಇಲ್ಲಿ ವಿನಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೊಡಗು ಸಮಸ್ಯೆ ಮತ್ತೆ ಪರಿಹಾರ ಅನ್ನುವಂಥ ಗ್ರೂಪ್ನಲ್ಲಿ ಏಪ್ರಿಲ್ 4ರಂದು ಒಂದು ಡೆತ್ ನೋಟ್ ಅನ್ನು ಕಳಿಸಿರ್ತಾರೆ. ಅದೇ ರೀತಿಯಲ್ಲಿ ಸುಶಾಂತ್ ಅವರಿಗೂ ಕೂಡ ಮೊದಲು ಇವರು ಮೆಸೇಜ್ ಅನ್ನು ಮಾಡಿರ್ತಾರೆ. ಅಂದ್ರೆ ಸುಶಾಂತ್ ಅವರು ವಿನಯ್ ಅವರ ಬಾಮೈದ ಅವರಿಗೆ ಒಂದು ಮೆಸೇಜ್ ಅನ್ನ ಮಾಡಿರ್ತಾರೆ. ಅಂದ್ರೆ ಈ ಮೆಸೇಜ್ ಅನ್ನ ನನ್ನ ಹೆಂಡತಿಗೆ ಫಾರ್ವರ್ಡ್ ಮಾಡಬೇಡ, ನೀನು ನೋಡುವಂತ ಸಂದರ್ಭದಲ್ಲಿ ನಾನು ಬದುಕಿರೋದಿಲ್ಲ ಅನ್ನುವಂಥ ಒಂದು ಮೆಸೇಜ್ ಅನ್ನ ಮಾಡಿರೋದ್ರಿಂದಾಗಿ ಅವರಿಗೆ ಈಗ ಪೊಲೀಸರು ಕೂಡ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ವಿನಯ್ ಅವರು ಈ ಹಿಂದೆ ನಿಮಗೆ ಬೇರೆ ಯಾವುದಾದ್ರೂ ವಿಚಾರಗಳನ್ನ ಹೇಳಿದ್ರಾ ಅಥವಾ ಬೇರೆ ಏನಾದರೂ ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ರಾ, ಫ್ಯಾಮಿಲಿ ವಿಚಾರವಾಗಿ ಆಗಿರ್ಬೋದು ಅಥವಾ ಅವರ ಬೇರೆ ಯಾವುದಾದ್ರು ಅಂದ್ರೆ ಕೆಲಸದ ವಿಚಾರವಾಗಿ ಆಗಿರ್ಬೋದು ಅಥವಾ ಈಗಾಗಲೇ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವುದಾದ್ರೂ ಒಂದು ಅಂಶಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ರ ಅನ್ನುವಂಥ ಒಂದು ಮಾಹಿತಿಯನ್ನು ಪಡಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕೂಡ ಕಲೆ ಹಾಕಬೇಕಾಗುತ್ತೆ. ಸಾಕ್ಷಿಗಳನ್ನ ಕಲೆ ಹಾಕಿದ ನಂತರದಲ್ಲಿ ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಡ್ಲಿಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ. ಅಲ್ಲಿವರೆಗೂ ಕೂಡ ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಡೋದಾಗಿರ್ಬೋದು ಅಥವಾ ಅವ್ರನ್ನ ಬಂಧಿಸುವಂತದ್ದಾಗಿರ್ಬೋದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಈ ರೀತಿಯ ಪ್ರಕರಣದಲ್ಲಿ. ಹಾಗಾಗಿ ಈಗ ಅವರಿಂದ ಮಾಹಿತಿಯನ್ನ ಪಡೆದು ಅನಂತರದಲ್ಲಿ ಮುಂದಿನ ಒಂದು ಪ್ರಕ್ರಿಯೆ ಏನಿರುತ್ತೆ ಅದಕ್ಕೆ ಪೊಲೀಸರು ಕೂಡ ಮುಂದಾಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈಗ ಸದ್ಯ ಸುಶಾಂತ್ ಅವರಿಗೆ ನೋಟಿಸ್ ಅನ್ನ ಕೊಡ್ಲಿಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅವರು ವಿನಯ್ ಅವರು ಯಾವ ವಿಚಾರಗಳನ್ನ ನಿಮ್ಮ ಬಳಿ ಹೇಳಿದ್ರು, ನಿಮ್ಮೊಂದಿಗೆ ಯಾವಾಗ ಅವರು ಕಾಲ್ನಲ್ಲಿ ಮಾತನಾಡಿದ್ರು, ಹಾಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಕೂಡ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಅವರಿಂದ ಮಾಹಿತಿಯನ್ನ ಪಡಲಿಕ್ಕೆ ಮುಂದಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.